ಎಲ್ಲೋ ಸ್ವಲ್ಪ ಉಳ್ಕೊಂಡಿದೆ. ನಾನು ಒಂದು ಸ್ವಲ್ಪ ಸರ್ವಿಸ್ ಮಾಡೋಣ, ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿರೋದು. ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮಲ್ಲಿ ಎಲ್ಲರಲ್ಲೂ 10 ಜನಕ್ಕೆ 10 ಥರ ಬುದ್ಧಿಗಳು ಇರುತ್ತೆ. ಒಬ್ರೊಬ್ರದ್ದು ಯೋಚನೆಗಳು ಒಂದೊಂದು ಥರ ಇರುತ್ತೆ, ಒಬ್ರೊಬ್ರ ಜೊತೆ ಸಜೆಷನ್ಗಳು ಒಂದೊಂದು ಥರ ಇರುತ್ತೆ, ಎಲ್ಲದಲ್ಲೂ ಇರುತ್ತೆ. ಆದರೆ ಎಲ್ಲ ಒಂದು ಸಜೆಷನ್ಗಳು ಬುದ್ಧಿಗಳು ಎಲ್ಲದನ್ನು ತಗೊಂಡು ನಾವು ಮಾಡಬೇಕಾಗಿರೋದೇನೋ ಅಲ್ಲಿ ಯಾವುದು ನಮಗೆ ಯೂಸ್ ಆಗುತ್ತೆ ಅದನ್ನ ಒಂದು ನಾವೆಲ್ಲ ಸೇರಿ ಒಂದು ಕನ್ಕ್ಲೂಷನ್ಗೆ ನಾವು ಬರಬೇಕು. ಇಡ್ತೀವಿ ಅದನ್ನ ಗುರಿನ ನಾವು ತಗೋಬೇಕು. ಯಾರಲ್ಲೂ ಒಂದು ನಾನು ಏನು ಹೇಳ್ತೀನಿ ಗೊತ್ತಾ, ನಾವು ಒಂದೇ 2 ನಿಮಿಷದ ವಿಷಯ ಕೆಲಸ ಅದು ಅಷ್ಟೇನೆ. ಒಂದು ನಮ್ಮ ಮಾತು, ಆ ಮಾತು ನಮ್ಮ ತಲೆ ಮನಸ್ಸಿನ ನಾವು ಎಲ್ಲರೂ ಒಂದೇ ಥರದಲ್ಲಿ ಇಟ್ಕೊಂಡು ನಾವು ಗುರಿ ತಲುಪಬೇಕಷ್ಟೇ ಅಪ್ಪ. ನಮ್ಮ ಗುರಿಗೆ ನಾವು ಶ್ರಮ ಪಡಬೇಕು. ಇಷ್ಟು ವರ್ಷ ಶ್ರಮ ಪಟ್ಟಿರುವಂಥದ್ದು ನಮ್ಮ ಏನು ಶ್ರಮ ವ್ಯರ್ಥ ಆಗಬಾರ್ದು ಅಂತ ಹೇಳಿ ನಾವು ಕೆಲಸಗಳು ಮಾಡಬೇಕು. ನಾನು ಒಂದೇ ಒಂದು ಎಲ್ರಿಗೂ ನಾನು ಇದು ಮಾಡ್ತೀನಿ, ಏನು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಷ್ಟೋ ವರ್ಷಗಳಿಂದ. ಎಲ್ರಿಗೂ ಒಂದು ಸೈಟ್ ಆಗಬೇಕು, ಎಲ್ಲರೂ ಆಗಬೇಕು ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟೆ. ಅದಕ್ಕೋಸ್ಕರ ನಾನು ನನ್ನ ಸ್ವಾರ್ಥಕ್ಕೆ ನನಗೆ ಬೇಕಾಗಿರಲಿಲ್ಲ. ನಾನು ಎಲ್ರಿಗೂ ಒಂದು ಒಳ್ಳೆಯದಾಗಲಿ, ಅವರಿಗಿಲ್ಲ ಅಂದರೆ ಅವ್ರ ಮಕ್ಕಳು ಮರಿಗಾಗಲಿ ಅಂತ ಹೇಳಿ ಇವತ್ತಿನ ದಿನ ಅದರಲ್ಲಿ ನಮ್ಮ ಶಕ್ತಿ ಕೇಂದ್ರದಲ್ಲಿ ಇದ್ದವರು ಎಷ್ಟೋ ಜನ ತೀರ್ಕೊಂಡು ಗೆದ್ದಮ್ಮ ಎಲ್ಲ ತೀರ್ಕೊಂಡಿದ್ದಕ್ಕೆ ಗೊತ್ತಿಲ್ಲ ಅಪ್ಪ. ಎಲ್ಲ ಒಂದು ಆಸೆ ಆಗಿಟ್ಕೊಂಡು ಆ ಆಸೆ ಅವ್ರಿಂದನೇ ಹೋಗ್ಬಿಡ್ತು. ಅದು ನನಗೆ ತುಂಬ ವ್ಯಥೆ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ಇವಾಗ ನಾನು ಬರಬೇಕು ಅಂತಂದರೆ ಇಲ್ಲಿ ನಾನೊಂದು ಸುಮ್ಮನೆ ಕೂರೋದವರಲ್ಲ, ಎಲ್ಲದಕ್ಕೂ ನಾನು ಓಡಾಡಿಕೊಂಡು ನನಗೆ ಒಂದು ಹಠ, ಏನಾದರೂ ಹೆಜ್ಜೆ ಇತ್ತು ಅಂತಂದರೆ ಅದನ್ನು ಸಾಧಿಸಬೇಕು ಅಂತ ಹೇಳಿ ನಾನು ಇದುವರೆಗೂ ಸಾಧಿಸ್ತಾನೆ ಇದ್ದಿದ್ದು ಒಂದೇ, ಜನರನ್ನ ನಮಗೆ ಎಲೆಕ್ಷನ್ ಇದ್ದು ಸೋತಿದ್ದು. ಅವರೇನೋ ಈಗ ನಿಮ್ಗೆ ಆಗುದಿಲ್ಲ ಅವತ್ತು ಅವರಲ್ಲಿ ಇಟ್ಕೊಳ್ಳೋಕ್ಕಾಗೋದು ಒಬ್ಬರು ನಾವು ಆಯ್ಕೆ ಮಾಡಬೇಕಾದ ಮೊದಲು ಸ್ಟೇಟ್ ಬಾಡಿ ಕಚೇರಿ ಆದರೆ ತದನಂತರ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪ್ರವಾಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮೊದಲು ನಮ್ಮ ನಾಲ್ಕಲ್ಲ ಅಂದರೆ ರಾಜ್ಯ ಮಟ್ಟಕ್ಕೆ ಆದ ನಂತರ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವ ಒಬ್ಬರು ಇರ್ತಾರೆ ಅವ್ರ ನೇತೃತ್ವ ಎಷ್ಟು ಜನ ಸೇರಿಸ್ತಾರೋ ಅವ್ರ ಮೊದಲು ಅವ್ರ ಸಮೂಹದಲ್ಲೇ ಒಂದು ತೀರ್ಮಾನ ಬಂದು ಅವರಲ್ಲಿ ಯಾರು ಇಂಥವ್ರು ಮಾಡಿ ಅದನ್ನು ಮಾಡಿ ತದನಂತರ ಅವ್ರಿಗೆ ಬಾಡಿ ರಚನೆ ಮಾಡ್ತಾರೆ. ಅಲ್ಲಿ ಒಂದು ಸಂಘ ಉಂಟಾಗ್ತಕ್ಕಂಥದ್ದು ಪ್ರಯತ್ನ ಆಗ್ತದೆ. ಈ ಪ್ರಯತ್ನಕ್ಕೆ ನಾವು ಕೈ ಜೋಡಿಸಿ ಮತ್ತೆ ಏನಪ್ಪ ಅಂದ್ರೆ ಇದು ರಾಜ್ಯ ಪದಾಧಿಕಾರಿಗಳ ಪಟ್ಟಿ ಇದು ಬೇಕು ರಾಜ್ಯಕ್ಕೆ. ಯಾಕೆ ಅಧ್ಯಕ್ಷ ಕಾರ್ಯದರ್ಶಿ ಕೂಡ ಕೈ ಜೋಡಿಸಕ್ಕಾಗಲ್ಲ. ಯಾಕೆಂದ್ರೆ ಒಬ್ರಿಗೊಬ್ರು ಬರಲೇಬೇಕು.